ಆಲ್ ನಾನು ಜ್ಯೋತಿ ಸೌಮ್ಯ ಟ್ರೈನರ್ ಡಿಗ್ನಿಫೈ ಇಂಡಿಪೆಂಡೆನ್ಸ್. ನಮ್ಮ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಈ ವಿಡಿಯೋವನ್ನ ಮಾಡ್ತಾ ಇರೋ ಇಂಟೆನ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ಒಂದು ನ್ಯೂ ಅಪ್ಲಿಕೇಶನ್ ಫಾರ್ಮ್ ಅನ್ನ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಮತ್ತೆ ವಾಟ್ಸ್ಆಪ್ ಗ್ರೂಪ್ಸ್ ಗಳಲ್ಲಿ ನಮ್ಮ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ಆದಂತ ಡಾಕ್ಟರ್ ನವಾಬ್ ವಜೀದ್ ಸರ್ ಅವರು ಪೋಸ್ಟ್ ಮಾಡಿದ್ದು. ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು ಅಂತ ಹೇಳಿದ್ದು. ಅದರಲ್ಲಿ ಕೆಲವೊಂದು ಚೇಂಜಸ್ ಗಳಾಗಿದೆ, ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು ಅಂತ ಹೇಳಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಚಾರಗಳನ್ನ ಅರ್ಥೈಸ್ಕೊಳ್ಳಿ. ಓಕೆ, ಯಾವ ರೀತಿ ಒಂದು ನ್ಯೂ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಬೇಕು ಅಂತ ಅನ್ನೋದು ಒಂದು ಮೇನ್ ಡೌಟ್ ಇತ್ತು ಎಲ್ಲರಿಗೂ ಕೂಡ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನಾನು ಕೊಡ್ತಾ ಇದ್ದೀನಿ. ಅದೇ ಸಿಗ್ನೇಚರ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಸೊ ಹೇಗೆ ಸಿಗ್ನೇಚರ್ ಮಾಡ್ಲಿಕ್ಕೆ ಆಗ್ತಿದೆ, ನೇಮ್ ಅನ್ನ ಟೈಪ್ ಮಾಡೋದಾ ಅಥವಾ ಪ್ರಿಂಟ್ ಔಟ್ ತಗೊಂಡು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡ್ಬೇಕು, ಈ ತರ ಸಾಕಷ್ಟು ಪ್ರಶ್ನೆಗಳನ್ನ ಸೊ ಏನು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಪ್ರಿಂಟ್ ಔಟ್ ಅನ್ನ ತಗೊಳ್ಬೇಕು, ಫಿಸಿಕಲಿ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡ್ಬೇಕು, ಜೊತೆಗೆ ಸಿಗ್ನೇಚರ್ ಅನ್ನ ಮಾಡಿ ನಂತರ ಆ ಒಂದು ಫಿಲ್ಡ್ ಅಪ್ಲಿಕೇಶನ್ ಅನ್ನ ಸ್ಕ್ಯಾನ್ ಮಾಡಿ ವಾಟ್ಸ್ಆಪ್ ಥ್ರೂ ಅಥವಾ ನಾವು ಕೊಟ್ಟಿರುವಂತ ಮೇಲ್ ಅದನ್ನ ಸೆಂಡ್ ಮಾಡ್ಬೇಕಾಗ್ತದೆ. ಓಕೆ, ಏನೇನೋ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡ್ಬೇಕು, ಯಾವ ರೀತಿ ಫಿಲ್ ಮಾಡ್ಬೇಕು ಮೇಡಮ್ ಅಂತ ಹೇಳಿ ಸಾಕಷ್ಟು ಜನ ನಮಗೆ ಕೇಳ್ತಾ ಇದ್ರಿ. ಸೊ ಅದನ್ನ ಹೇಳ್ಬಿಡ್ತೀನಿ, ಏನೆಲ್ಲ ಇನ್ಫಾರ್ಮೇಶನ್ ಮಾಡ್ಬೇಕು ಅಂತ ಹೇಳಿ. ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಅಪ್ಲಿಕೆಂಟ್ ಫಾರ್ಮ್ ಅಲ್ಲಿ ಪಾಲಿಸಿ ಬ್ರಿಗೇಡ್ ಬಗ್ಗೆ ಅಂದ್ರೆ ಕೋಆರ್ಡಿನೇಟರ್ ಬಗ್ಗೆ ಕೇಳಿರೋಂಥದ್ದು. ಅವರ ನೇಮು, ಡಿಸ್ಟ್ರಿಕ್ಟ್, ಸ್ಟೇಟ್, ಕಾಂಟ್ಯಾಕ್ಟ್ ನಂಬರು, ಮೇಲ್ ಐಡಿ ಗಳನ್ನ ಫಿಲ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಅವ್ರ ಟೀಮ್ ಲೀಡರ್ ಯಾರು, ಅವರ ಕಾಂಟ್ಯಾಕ್ಟ್ ನಂಬರ್ ಫಿಲ್ ಮಾಡಿ ನಂತರ ಅವರ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಯಾವ್ದ್ರಲ್ಲಿ ಅವರು ಫ್ಲೂಯೆಂಟ್ ಆಗಿದ್ದಾರೆ ಅಂತ ಹೇಳಿ, ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲಿಷ್ ಹಾಗಾಗಿ ಅವರಿಗೆ ಫ್ಲೂಯೆನ್ಸ್ ಇದೆ ಅದನ್ನ ಫಿಲ್ ಮಾಡಿ. ಓಕೆ, ನಂತರ ಕ್ಲೈಂಟ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಅದು ಬಂದು ಎಂಟರ್ಪ್ರಿನರ್ ಬಗ್ಗೆ ಆಗಿರ್ತದೆ. ಎಂಟರ್ಪ್ರಿನರ್ ಯಾರು, ಅವರ ಹೆಸರೇನು, ಅವರು ಯಾವ ಡಿಸ್ಟ್ರಿಕ್ಟ್ ಗೆ ಸೇರಿದ್ದಾರೆ, ಯಾವ ಸ್ಟೇಟ್ ನವರು, ಜೊತೆಗೆ ಕ್ಯಾಟಗರಿ ಆಫ್ ಬಿಸ್ನೆಸ್ ಅಂತ ಹೇಳಿದೆ. ಸೊ ಯಾವ ಬಿಸ್ನೆಸ್, ಲೈಕ್ ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿರ್ಬೋದು, ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಮೆಡಿಕಲ್ ಸ್ಟೋರ್ ಆಗಿರ್ಬೋದು, ಅಥವಾ ಫೀಸ್ ಫಾರ್ಮಿಂಗ್ ಮಾಡ್ತಿರ್ಬೋದು, ಸಿವಿಲ್ ಕನ್ಸ್ಟ್ರಕ್ಷನ್, ಲೈಕ್ ಏನೇ ಬಿಸ್ನೆಸ್ ಆಗುತ್ತೆ ಅವ್ರು ಯಾವ ಬಿಸ್ನೆಸ್ ಅನ್ನ ಮಾಡ್ತಿದ್ರು ಅದನ್ನ ಫಿಲ್ ಮಾಡಿ. ನಂತರ ಸರ್ವಿಸ್ ರಿಕ್ವೈರ್ಡ್ ಫ್ರಮ್ ಡಿಗ್ನಿಫೈ ಇಂಡಿಪೆಂಡೆನ್ಸ್ ಅಂತ ಹೇಳಿದೆ. ಅಲ್ಲಿ ಬಂದ್ಬಿಟ್ಟು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಆಗಿದ್ರೆ ಅದನ್ನ ಫಿಲ್ ಮಾಡಿ, ಇಲ್ಲ ಎಕ್ಸ್ಪೋರ್ಟ್, ಇಂಪೋರ್ಟ್, ಸೇಲ್ ಡೆವಲಪ್ಮೆಂಟ್, ಟೆಕ್ನಿಕಲ್ ಇಶ್ಯೂಸ್ ಏನಿರ್ತಾರೋ ಅದನ್ನು ಫಿಲ್ ಮಾಡಿ. ನಂತರ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಮೇಲ್ ಐಡಿ ಅನ್ನ ಹಾಕಿ ನೆಕ್ಸ್ಟ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅಥವಾ ನ್ಯೂ ಬಿಸ್ನೆಸ್ ಅಂತ ಹೇಳಿದ್ರೆ ಕೇಳಿದ್ರೆ, ಸೊ ಆಲ್ರೆಡಿ ಅವರು ಬಿಸ್ನೆಸ್ ಅನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅಂತ ಹೇಳಿ ಮಾಡಿ, ಹೊಸದಾಗಿ ಸ್ಟಾರ್ಟ್ಅಪ್ಸ್ ಅನ್ನ ಮಾಡ್ಬೇಕು ಅಂತ ಇದ್ದಾರೆ, ನ್ಯೂ ಬಿಸ್ನೆಸ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಫಿನಾನ್ಷಿಯಲ್ ಅಸಿಸ್ಟೆಂಟ್ ಅಲ್ಲಿ ಎಷ್ಟು ರಿಕ್ವೈರ್ಡ್ ಅಮೌಂಟ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಎಷ್ಟು ಲೋನ್ ಅನ್ನ ಅವರು ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಸೊ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಅನ್ನ ನೀವು ಅಲ್ಲಿ ಕೊಡ್ಬೇಕಾಗತ್ತೆ. ಅಂದ್ರೆ ಎಷ್ಟು ಅಮೌಂಟ್ ಬೇಕು ಅಂತ ಹೇಳಿ. ನೆಕ್ಸ್ಟ್ ಮಾರ್ಕೆಟಿಂಗ್ ಅಥವಾ ಎಕ್ಸ್ಪೋರ್ಟ್ ಅಂತ ಇದೆ, ಅವ್ರು ಏನಾದ್ರು ಮಾರ್ಕೆಟಿಂಗ್ ಅಥವಾ ಎಕ್ಸ್ಪೋರ್ಟಿಂಗ್ ಅಸಿಸ್ಟೆನ್ಸ್ ಅನ್ನ ಕೇಳ್ತಿದ್ರು ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ಯಾವುದು ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಅಸಿಸ್ಟೆನ್ಸ್ ಅಂತ ಇದೆ, ಎನ್ಸೆನಾಸ್ ಕಾಲೇಜ್ಗೆ ಸಂಬಂಧಪಟ್ಟಂತೆ ಅಥವಾ ನಾಲೆಜ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಅಪ್ಲಿಕೇಶನ್ಸ್ ಗಳನ್ನ ಹಾಕ್ತಾ ಇದೀರಾ ನೀವು ಅಂತ ಹೇಳಿದ್ರೆ ಆ ಒಂದು ಸಂಬಂಧಪಟ್ಟಂತ ವಿಚಾರಕ್ಕೆ ನೀವು ಟಿಕ್ ಅನ್ನ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಹೇಳಿ, ಅಂದ್ರೆ ಯಾವ ಕಂಟ್ರಿನಲ್ಲಿ ಅವರು ವರ್ಕ್ ಮಾಡಕ್ಕೆ ಇಂಟ್ರೆಸ್ಟ್ ಪಡ್ತಿದ್ದಾರೆ ಅಂತ ಹೇಳಿ ಅದನ್ನ ಫಿಲ್ ಮಾಡಿ. ನಂತರ ಅಡಿಷನಲ್ ರಿಮಾರ್ಕ್ಸ್ ಅಂತ ಇದೆ, ಅಲ್ಲಿ ಬಂದ್ಬಿಟ್ಟು ಏನಾದ್ರು ಇತ್ತು ಅಂತ ಹೇಳಿದ್ರೆ ಫಿಲ್ ಮಾಡಿ, ಇಲ್ಲ ಅದನ್ನ ಹಾಗೆ ಥ್ಯಾಂಕ್ ಯು. ನೆಕ್ಸ್ಟ್ ಡಿಕ್ಲರೇಷನ್ ಅಲ್ಲಿ ಏನಿದೆ ಅಂತ ಹೇಳಿ ಓದ್ಕೊಂಡು ನಂತರ ಸಿಗ್ನೇಚರ್ ಅನ್ನ ಮಾಡಿಸಿದ್ರೆ ಪಾಲಿಸಿ ಕೋಆರ್ಡಿನೇಟರ್ಸ್ ಗಳು ಸೈನ್ ಅನ್ನ ಮಾಡಿ ಅದರ ಅಪ್ಲಿಕೇಶನ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡು ನಾವೇನು ವಾಟ್ಸ್ಆಪ್ ನಂಬರ್ ಮತ್ತೆ ಮೇಲ್ ಐಡಿ ಪ್ರೊವೈಡ್ ಮಾಡಿದೀವಿ ಈ ನ್ಯೂ ಅಪ್ಲಿಕೇಶನ್ ಅಲ್ಲಿ, ಅದೇ ವಾಟ್ಸ್ಆಪ್ ನಂಬರ್ ಗೆ ಅಥವಾ ಮೇಲ್ ಐಡಿಗೆ ನಿಮ್ಮ ಪ್ರಾಜೆಕ್ಟ್ ಫೈಲ್ಸ್ ಗಳನ್ನ ಸೆಂಡ್ ಮಾಡ್ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಇದ್ರಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಇದೆ, ಲೈಕ್ ಕಾಂಟ್ರಿಬ್ಯೂಷನ್ ರಿಕ್ವೈರ್ಮೆಂಟ್ಸ್ ಫಾರ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್, ಏನೆಲ್ಲ ಬೇಕಾಗ್ತದೆ, ಅಪ್ಲಿಕೇಶನ್ ಫೀಸ್ ಗಳನ್ನ ಹೇಗ್ ಮಾಡ್ಬೇಕು, ವಾಯ್ಸ್ ಹೇಗ್ ಮಾಡ್ಬೇಕು, ಥರ್ಡ್ ಪಾರ್ಟಿ ಸರ್ವಿಸಸ್ ಅಂದ್ರೆ ಬೇರೆ ಕಡೆಯಿಂದ ಸರ್ವಿಸ್ ತಗೊಳ್ತೀವಿ ಅಂತ ಹೇಳಿದ್ರೆ ಅದರ ಇನ್ಸ್ಟ್ರಕ್ಷನ್ ಏನಿರ್ತದೆ, ಟ್ರಾನ್ಸಾಕ್ಷನ್ಸ್ ಹೇಗಿರ್ಬೇಕು, ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಳ್ಳಿ. ಮ್ಯಾಂಡೇಟರಿ ಆಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಸಿಗೋದು ಇನ್ಫಾರ್ಮೇಶನ್ ಇದೆ. ಅದೊಂದು ಲೈಸೆನ್ಸ್ ಆಗಿರ್ಬೋದು, DPR ಅಥವಾ ವಿಡಿಯೋ ಬಗ್ಗೆ ಆಗಿರ್ಬೋದು.
ಸೊ ಅವ್ರ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇದೆ ಅದನ್ನ ಟಿಕ್ ಮಾಡಿ, ರೈಟ್ ಟಿಕ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಕ್ರಾಸ್ ಮಾಡಿ. ನಂತರ ಅಸಿಸ್ಟೆನ್ಸ್ ನ ನಮ್ಮಿಂದ ಅಂದ್ರೆ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ ಕಡೆಯಿಂದ ಕೇಳಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಸೊ ಇಫ್ ಯು ಆರ್ ಸೀಕಿಂಗ್ ಅಸಿಸ್ಟೆನ್ಸ್ ಫ್ರಮ್ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್, ಅದಕ್ಕೆ ಎಸ್ ಆರ್ ನೋ ಅಂತ ಹೇಳಿ 2 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಬೇಕು ಅಂತ ಹೇಳಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಬೇಡ ಅಂತ ಹೇಳಿದ್ರೆ ನೋ ಅನ್ನೋದಕ್ಕೆ ಕ್ಲಿಕ್ ಮಾಡಿ. ಸೊ ಅಫಿಷಿಯಲ್ ಯೂಸ್ಗೆ ಅಂದ್ರೆ ಆಫೀಸ್ ಯೂಸ್ಗೆ ಅಂತ ಹೇಳಿ ಏನು ಫೀಸ್ ಅನ್ನ ಕೊಟ್ಟಿದ್ದಾರೋ ಅದನ್ನ ದಯವಿಟ್ಟು ಟಚ್ ಮಾಡಕ್ ಹೋಗ್ಬೇಡಿ, ಅದನ್ನ ಹಾಗೆ ಬಿಡಿ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಅಂದ್ರೆ ಬಗ್ಗೆ ಅಥವಾ ಹಾನೆಸ್ಟ್ ಹಾರ್ವೆಸ್ಟ್ ಕೆಲಸ ಮಾಡ್ಬೇಕು ಅಂತ ಇದ್ರೆ ಕ್ವಾಲಿಫಿಕೇಶನ್ಸ್ ಏನ್ ಬೇಕು ಏನು ಅನ್ನೋದ್ರ ಇನ್ಫಾರ್ಮೇಶನ್, ಜಾಬ್ ಅಪರ್ಚುನಿಟೀಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಅದರಲ್ಲಿ ಕೊಟ್ಟಿದ್ದಾರೆ. ಖಂಡಿತವಾಗೂ ಅದನ್ನ ಇದು ಬಂದು ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಗುತ್ತೆ. ಜೊತೆಗೆ ಹೈರಾರ್ಕಿ ಆಫೀಸರ್ಸ್ ಗಳು ಕೂಡ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡ್ಬೋದಾ, ನಮ್ಮದನ್ನು ಕೆಲವೊಂದು ಡಾಕ್ಯುಮೆಂಟ್ ಪ್ರಾಜೆಕ್ಟ್ ಫೈಲ್ಸ್ ಇದೆ ಅಂತ ಹೇಳಿ ಸಾಕಷ್ಟು ಜನ ಕೇಳಿದ್ರೆ, ಖಂಡಿತವಾಗ್ಲೂ ನೀವು ಕೂಡ ಈ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಸೆಂಡ್ ಮಾಡ್ಬೇಕು. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಚೇಂಜಸ್ ಏನಿಲ್ಲ, ಅಪ್ಲಿಕೆಂಟ್ ನೇಮ್ ಏನಿದೆಯೋ ಪಾಲಿಸಿ ಬ್ರಿಗೇಡ್ ಇಂದ ಅಲ್ಲಿ ನಿಮ್ಮ ನೇಮ್ ಹೆಸರನ್ನ ಹಾಕಿ. ಫಾರ್ ಎಕ್ಸಾಂಪಲ್ ನಂದೇ ಹೇಳ್ತಿದೆ. ಸೊ ಪಾಲಿಸಿ ಬ್ರಿಗೇಡ್ ಮೆಂಬರ್ ನೇಮ್ ಇರೋ ಹತ್ರ ಜ್ಯೋತಿ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ, ಟೀಮ್ ಲೀಡರ್ ಅಂತ ಇರೋ ಕಡೆ ನನ್ನ ಡೆಸಿಗ್ನೇಷನ್ ಅಂದ್ರೆ ಟ್ರೈನರ್ ಅಂತ ಹೇಳಿ ಸೆಲ್ಫ್ ಫೈಲ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಅದೊಂದೇ ಚೇಂಜಸ್ ಆಗ್ಬೇಕಂತದ್ದು. ಈಗ ಬೇರೆ ಏನು ಚೇಂಜಸ್ ಆಗಲ್ಲ. ಟೈಪ್ ಆಫ್ ಬಿಸ್ನೆಸ್ ಅಂತ ಇರೋ ಕಡೆ ಸೋಲ್ ಎಂಟರ್ಪ್ರಿನರ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಏನಿರ್ತದೋ ಅದನ್ನ ಮೆನ್ಷನ್ ಮಾಡೋದು. ಅದಷ್ಟು ಬಿಟ್ರೆ ಬೇರೆ ಏನು ಚೇಂಜಸ್ ಇರೋದಿಲ್ಲ. ಸೊ ಹೈರಾರ್ಕಿ ಆಫೀಸರ್ಸ್ ಲೈಕ್ SDC TLs ಅವರು ಕೂಡ ಅಪ್ಲಿಕೇಶನ್ಸ್ ಗಳನ್ನ ಹಾಕೋದಕ್ಕೆ ಅವಕಾಶ ಇದೆ. ಓಕೆ, ಇದಿಷ್ಟು ಅಪ್ಲಿಕೇಶನ್ ಅನ್ನ ಹೇಗೆ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಹೇಗೆ ಅಪ್ಲಿಕೇಶನ್ ಗಳು ಕನ್ಸಿಡರ್ ಆಗತ್ತೆ. 3 ಟಾಸ್ಕ್ ಕಂಪ್ಲೀಟ್ ಆದ್ರೆ ಸಾಕು ಅಂತ ಹೇಳಿದ್ರೆ 3 ಫೈಲ್ಸ್ ಗಳನ್ನ ಹೇಗೆ ಕನ್ಸಿಡರ್ ಮಾಡ್ತೀರಾ ಅಂತ ಸಾಕಷ್ಟು ಕ್ವಶನ್ಸ್ ಅನ್ನ ಕೇಳಿದ್ರೆ ಅದ್ರ ಬಗ್ಗೆ ಹೇಳ್ತೀವಿ. ಸೊ 3 ಫೈಲ್ಸ್ ಅಂತ ಹೇಳಿದ್ರೆ 3 ಫಿನಾನ್ಷಿಯಲ್ ಫೈಲ್ಸ್ ಗಳನ್ನ ನಾವು ಕೊಟ್ರೆ ಸಾಕ ಅಂತ ಹೇಳಿ ಖಂಡಿತ ಆಗ್ತದೆ. ಬಟ್ ಹೇಗೆ ಅಂತ ಹೇಳಿದ್ರೆ 1 ಲಕ್ಷದ್ದು 5 ಲಕ್ಷದ್ದು 10 ಲಕ್ಷದ್ದು ಈ ತರ 3 ಫೈಲ್ ಮಾಡ್ಬಿಟ್ಟು ಕನ್ಸಿಡರಬಲ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕನ್ಸಿಡರ್ ಆಗುತ್ತೆ. 50 ಲಕ್ಷದ ಮೇಲ್ಪಟ್ಟಂತ ಫೈಲ್ಸ್ ಗಳು ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಕನ್ಸಿಡರ್ ಮಾಡಬಹುದು. ಓಕೆ, ನಂತರ 3 ಎಕ್ಸ್ಪೋರ್ಟಿಂಗ್ ಫೈಲ್ಸ್ ಗಳಿತ್ತು ಅಂತ ಹೇಳಿದ್ರೆ ಅದು ಕನ್ಸಿಡರ್ ಆಗುತ್ತೆ. ಅಥವಾ 3 ಇನ್ಶೂರೆನ್ಸ್ ಕಾಲೇಜ್ ಅಥವಾ ಹಾನೆಸ್ಟ್ ಹಾರ್ವೆಸ್ಟ್ ಗೆ ಸಂಬಂಧಪಟ್ಟಂತ ಫೈಲ್ಸ್ ಅಂತ ಹೇಳಿದ್ರೆ ಅದು ಕೂಡ ಕನ್ಸಿಡರ್ ಆಗುತ್ತೆ. ಓಕೆ, ಇಲ್ಲಿ ಬಂದು PWD ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ PWD ಹೇಗೆ ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕಾಲೇಜ್ ನಲ್ಲಿ ಫಾರ್ ಎಕ್ಸಾಂಪಲ್ ಈಗ ಒಂದು ಇಂಟೆಲೆಕ್ಚುಯಲಿ ಡಿಸೇಬಲ್ಡ್ ಪರ್ಸನ್ಸ್ ಅಂತ ಹೇಳಿ ಏನಿರ್ತಾರೆ ಅಂದ್ರೆ ಭೌತಿಕವಾಗಿ ಅಸಮರ್ಥರು ಅಂತ ಹೇಳಿ ಏನಿರ್ತಾರೋ ಅವರು ಬಂದು ಇನ್ಶೂರೆನ್ಸ್ ಕಾಲೇಜ್ ಎನ್ರೋಲ್ಮೆಂಟ್ ಮಾಡ್ಕೊಳ್ಳೋದಾದ್ರೆ ಅಂದ್ರೆ ಅಡ್ಮಿಷನ್ಸ್ ನ ಮಾಡ್ಕೊಳ್ಳೋದಾದ್ರೆ ಅಂತ ಅಪ್ಲಿಕೇಶನ್ಸ್ ಗಳು ಇಲ್ಲಿ ಕನ್ಸಿಡರ್ ಆಗ್ತದೆ ಅಂತ ಹೇಳಿದ್ರೆ ಕನ್ಸಿಡರ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು 3 ಫೈಲ್ಸ್ ಗಳು ಹೇಗೆ ಮಾಡಬೇಕು. ನಂತರ ಹೇಗೆ ಈಗ ಅಪ್ಲಿಕೇಶನ್ಸ್ ಹಾಕಿದ ನಂತರ ಅಂದ್ರೆ ಪ್ರಾಜೆಕ್ಟ್ ಫೈಲ್ ಸಬ್ಮಿಟ್ ಆಗಿದ ತಕ್ಷಣ ನಮಗೆ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಲೆಟರ್ ಸಿಗ್ತದ, ಅದಷ್ಟೇ ಫೈನ್ ಅಲ್ಲ ಅಂತ ಹೇಳಿ ಕೆಲವೊಬ್ರು ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಇಲ್ಲ. 28ನೇ ತಾರೀಕು ತನಕ ಏನು ಡೆಡ್ ಲೈನ್ ಕೊಟ್ಟಿದ್ದಾರೆ ಅಷ್ಟೊಳಗೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಗಳು ಫಿಲ್ ಆಗಿ ನಮ್ಗೆ ಸಬ್ಮಿಷನ್ ಆಗುತ್ತೆ. ಇದು ಈ ನ್ಯೂ ಫಾರ್ಮೇಟ್ ಅಲ್ಲೇ ಸಬ್ಮಿಷನ್ ಆಗುತ್ತೆ. ಅದನ್ನ ನಾವು ಫೈನಲಿ 28ರ ನಂತರ ವೆರಿಫಿಕೇಶನ್ ಮಾಡಿ ವೆರಿಫೈ ಆದ ನಂತರದಲ್ಲಿ ಯಾರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಗ್ತದೆ ಅಂತ ಇನ್ಫಾರ್ಮ್ ಮಾಡ್ತೀವಿ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಮ್ಮ ಅಫಿಷಿಯಲ್ ಫೇಸ್ಬುಕ್ ಪೇಜ್ ನಲ್ಲಿ ಹಾಕಿದ್ದಾರೆ. ಅದನ್ನ ಒಂದ್ಸಲ ವೋಟಿಂಗ್ ಮಾಡಿ. ಜೊತೆಗೆ ಇನ್ನೊಂದೆರಡು ಇನ್ಫಾರ್ಮೇಶನ್ಸ್ ಗಳು ಅಂತ ಹೇಳಿದ್ರೆ ಫೇಸ್ಬುಕ್ ಪೇಜಿಗೆ ರಿಲೇಟೆಡ್ 28ರ ನಂತರ ಬಂದಂತ ಅಪ್ಲಿಕೇಶನ್ಸ್ ಗಳು ಏನಾಗ್ತವೆ ಅಂತಂದ್ರೆ ಅದು ಖಂಡಿತ ಕನ್ಸಿಡರ್ ಆಗೋದಿಲ್ಲ. 28ರ ನಂತರ ಹೊಸದಾಗಿ ಟ್ರೈನಿಂಗ್ಸ್ ಗಳು ಸ್ಟಾರ್ಟ್ ಆಗ್ತದೆ, ಮತ್ತೆ ಹೊಸ ಬ್ಯಾಚಸ್ ಗಳು ಬರ್ತದೆ. ಸೊ ಈ ಕೇಸ್ ಬಂದ್ಬಿಟ್ಟು ಟಾಸ್ಕ್ ಗೆ ಕಂಪ್ಲೀಟೆಡ್ ಅಂತ ಹೇಳಿ ಖಂಡಿತವಾಗ್ಲೂ ಇಲ್ಲ. 11 ಟಾಸ್ಕ್ ಗಳನ್ನ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ. ಅದು ಬಂದು 60 to 90 ವರ್ಕಿಂಗ್ ಡೇಸ್ ಗಳ ಟೈಮ್ ನಲ್ಲಿ ಯಾರು ಕಂಪ್ಲೀಟ್ ಮಾಡ್ತಾರೆ 11 ಟಾಸ್ಕ್ ನ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಗುವಂತದ್ದು. ಅಂದ್ರೆ ಅರ್ಥ ಆಗಿದೆ ಅನ್ಕೊಳ್ತೀನಿ. 28ರ ಒಳಗೆ ಕಂಪ್ಲೀಟ್ ಮಾಡಿದ್ರೆ 3 ಟಾಸ್ಕ್ ಗೆ ನಿಮ್ಮ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ. 28ನೇ ತಾರೀಕಿನ ನಂತರ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ 11 ಟಾಸ್ಕ್ ಮಾಡಲೇಬೇಕಾಗುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡ್ಲಿಕ್ಕೆ ಅಂತ ಹೇಳಿ ವಿಡಿಯೋವನ್ನ ಮಾಡುದು.
ಎಲ್ಲರಿಗೂ ಅರ್ಥ ಆಗಿದೆ ಅಂತೀನಿ ಅನ್ಕೊಳ್ತೀನಿ. ಒನ್ ಮೋರ್ ಥಿಂಗ್ ಅಂತ ಹೇಳಿದ್ರೆ, ಫಿಸಿಕಲಿ ಅಪ್ಲಿಕೇಶನ್ ಗಳನ್ನ ತಗೋಗಿಲ್ಲ, ಈಗ ಆಲ್ರೆಡಿ ನಾವು ಸಬ್ಮಿಟ್ ಮಾಡ್ಬಿಟ್ಟಿದೀವಿ, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತ ಅವ್ರಿಗೆ ವರಿ ಮಾಡ್ಕೊಳ್ಳೋದಿಲ್ಲ. ಯಾರು ಇನ್ನು ಸಬ್ಮಿಟ್ ಮಾಡಿಲ್ವೋ ಅವ್ರು ಫಿಸಿಕಲಿ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಸಿಗ್ನೇಚರ್ ಮಾಡಿ ಅದನ್ನ ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಸೆಂಡ್ ಮಾಡಿ. ಆಲ್ರೆಡಿ ಸೆಂಡ್ ಮಾಡಿರೋರು ಅದು ಫೈನಲ್ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ನಿಮ್ ಅಪ್ಲಿಕೇಶನ್ ಕನ್ಸಿಡರ್ ಆಯ್ತು ಅಂತ ಹೇಳಿದ್ರೆ ನಂತರ ಮತ್ತೆ ನೀವು ರೀಸಬ್ಮಿಷನ್ ಮಾಡ್ಬೇಕು. ಓಕೆ, ಅದು ಗಮನದಲ್ಲಿರ್ಲಿ. ಇದಿಷ್ಟು ಬಂದ್ಬಿಟ್ಟು ವಿಡಿಯೋನಲ್ಲಿ ಕೊಡ್ಬೇಕಾಗಿರೋಂತ ಮಾಹಿತಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಕ್ಲಾರಿಫಿಕೇಶನ್ ತಗೊಳ್ಬೋದು. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ ಕ್ವಶನ್ಸ್ ಗಳನ್ನ ಹಾಕಿ ಖಂಡಿತವಾಗ್ಲೂ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್.